ಆತ್ಮೀಯ ಸಹೋದರರೇ, ಇಂದು ಬಸವ ಕಲ್ಯಾಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನು ನಾವು ಶ್ರೀ ಮಹಾತ್ಮ ಗಾಂಧೀಜಿಯವರ ಒಂದು ಮನ್ರೇಗಾ ಯೋಜನೆಯನ್ನು ನಮ್ಮ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಅವರನ್ನು ಹೆಸರನ್ನು ಅಳಿಸಿ ಹೊಸದಾಗಿ ವಿಕಸಿತ ಭಾರತ ಜಿ ರಾಮ್ಜಿ ಅನ್ನುವನ್ನು ಹೆಸರು ಮಂಡಿಸುವ ಒಂದು ಬಿಲ್ ಅನ್ನು ಪಾಸ್ ಮಾಡಿದರ ಅದರ ವಿರೋಧವಾಗಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ನಾವೆಲ್ಲರಿಗೂ ಹೇಳಬಯಸುವುದು ಒಂದೇ, ನಮ್ಮ ಬಸವ ಕಲ್ಯಾಣದಿಂದ ಹೋಗುವ ಒಂದು ನಮ್ದು ಆವಾಜ್ ಏನಿರ್ಬೇಕಪ್ಪ ಅಂದ್ರೆ Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत. हौसलों से मंजिल तक. ಬಡವು ಬಲಹೀನ ವರ್ಗದವರಿಗೆ ಏನದಪ್ಪ ಅಂದ್ರ 100 ದಿನ ಒಂದು ಕೆಲಸದ ಯೋಜನೆಯನ್ನು ನಮ್ಮ ಘನವೆತ್ತ ಹಿಂದಿರುವಂತ ಕಾಂಗ್ರೆಸ್ ಸರ್ಕಾರವನ್ನು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ಮನರೇಗಾ ಯೋಜನೆ ಒಂದು ಜಾರಿಗೆ ಮಾಡಿತ್ತು. ಅದೇ ಇವತ್ತು ಬಿಜೆಪಿ ಸರ್ಕಾರ ಮಾಡಿದಂತ ಸಾಧನೆ ಏನಿಲ್ಲ. ಕಳೆದ ಒಂದು 10-12 ವರ್ಷಗಳಿಂದ ನೋಡ್ಕೋರಿ, ಅವರೆಲ್ಲ ಮಾಡ್ತಿರೋ ಯೋಜನೆಗಳು ಏನದಪ್ಪ ಅಂದ್ರ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರು ತನ್ನಂತ ಯೋಜನೆಗಳನ್ನು ಅವರು ಕಾಪಿ ಮಾಡ್ಕೊಂಡು ಅವರುಗಳ ಹೆಸರುಗಳನ್ನು ಬದಲಾಯಿಸಿ Knowledge Park the Creative School admissions are open from LKG to 10th standard. Free uniform for new admission students. ನಮ್ಮ ದೇಶದಲ್ಲಿ ಜಾತಿ ಒಂದು ಭೇದವನ್ನು ಮಾಡುತ್ತಾ ಕುಲ ಮಧ್ಯಗಳ ಜಗಳವನ್ನು ಇಟ್ಟುಕೊಳ್ಳುತ್ತಾ ನಮ್ಮ ಇಡೀ ದೇಶಕ್ಕೆ ಒಂದು ಸ್ವರಾಜ್ಯದ ಕಲ್ಪನೆ ತಂದವರು, ಒಂದು ಸ್ವಾಭಿಮಾನ ಭಾರತೀಯ, ನಾವೆಲ್ಲ ಸ್ವಾಭಿಮಾನಿಗಳಾಗಿ ಬದುಕಬೇಕು. ನಮ್ಮಲ್ಲಿ ಸ್ವದೇಶಿಯ ಒಂದು ಉದ್ಯೋಗಗಳು ಕ್ರಿಯೇಟ್ ಆಗಬೇಕು, ನಮ್ಮಲ್ಲಿ ಸ್ವದೇಶಿ ಕಾರ್ಖಾನೆಗಳು ಕ್ರಿಯೇಟ್ ಆಗಬೇಕು. ನಮ್ಮಲ್ಲಿ ಏನಪ್ಪ ಅಂತಂದ್ರ ನಾವು ಯಾರಿಗೂ ಬಗ್ಗದೆ ನಮ್ಮದೇ ಆದಂತ ಸ್ವ ಇಚ್ಛೆಯಿಂದ ಬದುಕಬೇಕು. ಸ್ವಚ್ಛ ಭಾರತವನ್ನಾಗಿ ನಮ್ಮ ಭಾರತ ದೇಶವನ್ನು ಉಳಿಸಬೇಕೆಂದು ನಮ್ಮ ಗಾಂಧೀಜಿಯವರು नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. हॉरिजन इंग्लिश मीडियम पब्लिक स्कूल एम्पावरिंग ब्राइट फ्यूचर एडमिशंस आर ओपन. ಏನೊಂದು ಕಲ್ಪನೆ ಕನಸನ್ನು ಕಂಡಿದ್ದರು ಅಂತ ಗಾಂಧೀಜಿಯವರನ್ನು ಇವರು ಅವರ ಒಂದು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ RSS ನ ಒಂದು ಏನದ 100 ವರ್ಷ ಅದು ಸಂಪೂರ್ಣವಾಗಿ ಅದರ ಒಂದು ಸಂಘಟನೆ ಒಂದು ಪೂರ್ಣಗೊಳ್ತಾ ಇದೆ. ಅವರ ಒಂದು ಇಶಾರೆ ಮೇಲೆ ಅವ್ರಿಗೊಬ್ಬ ಖುಷ್ ಮಾಡೋ ಸಲೇಕ ಈಗ ಬರ್ತಕ್ಕಂತ ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರ, ಮಹಾತ್ಮ ಗಾಂಧೀಜಿಯವರಾಗ್ಲಿ, ನಮ್ಮ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರಾಗ್ಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗ್ಲಿ, ಇಂದಿರಾ ಗಾಂಧಿ ಅವರಾಗ್ಲಿ, ಇಂಥವರ ಹೆಸರುಗಳನ್ನ ನಮ್ಮ ಇತಿಹಾಸ ಪುಟಗಳಿಂದ ಅಳಿಸುವ ಕೆಲಸ ಒಂದೇ ದಿನರಾತ್ರಿ ನಮ್ಮ ಸಂವಿಧಾನದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ತಾಕತ್ತಿದ್ರೆ ನಮ್ಮ ಒಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರೇನಿದ್ದಾರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರ ಏನ್ ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದಾರ, ಅವುಗಳ ವಿರುದ್ಧ ಬಂದು ಅವರು ಸಂಸತ್ನಲ್ಲಿ ಅವುಗಳನ್ನು ಜವಾಬ್ ಕೊಟ್ಟು ಹಾಗೂ ಪ್ರೆಸ್ ಮೀಟ್ ಗಳನ್ನು ಎದುರಿಸಬೇಕು. ಮಾನ್ಯ ರಾಹುಲ್ ಗಾಂಧಿ ಅವರು ಇಂದಿನವರೆಗೆ 18 ಪ್ರೆಸ್ ಮೀಟ್ ಗಳನ್ನು ಎದುರಿಸಿದ್ದಾರೆ. ಆದ್ರೆ ನಮ್ಮಲ್ಲಿರೋ ಒಂದೇ ಒಂದು ಕಮ್ಮಿ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸ್ಥಳೀಯ ನಾಯಕರುಗಳು, ರಾಜ್ಯ ನಾಯಕರುಗಳ ಒಂದು ಬೆಂಬಲ ಹಾಗೂ ಅವರನ್ನ ಹೈಲೈಟ್ ಮಾಡುವ ಜೊತೆಗೆ ನಮ್ಮ ಕೇಂದ್ರದ ನಾಯಕರನ್ನು ಕೂಡ ನಾವು ಇವತ್ತು ಹೈಲೈಟ್ ಮಾಡಬೇಕಾಗಿದೆ ಆತ್ಮೀಯ ಕಾಂಗ್ರೆಸ್ ಕಾರ್ಯಕರ್ತರೆ. ಏಕೆಂದ್ರೆ ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಲ್ಲಿಯವರೆಗೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು, ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಸಾಹೇಬರು ಹಾಗೂ ನಮ್ಮ ಸನ್ಮಾನ್ಯ ವಿಜಯ್ ಸಿಂಗ್ ಸಾಹೇಬರಾಗ್ಲಿ, ಶ್ರೀಮತಿ ಮಾಲಾಬಿ ನಾರಾಯಣ ರಾವ್ ಅವರಲ್ಲಿ ಇವರೆಲ್ಲರೂ ಅವರವರ ವಿಚಾರಧಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನು ನಾವು ಇವತ್ತು ಬೆಳೆಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಆಧಾರದ ಮೇಲೆ ನಿಂತಿದೆ. ಇವತ್ತು ಇಡೀ ನಮ್ಮ ಪ್ರಪಂಚದ ಪುಟದಲ್ಲಿ ಇಂದಿಯವರೆಗೆ ಯಾವುದೇ ಒಂದು ಪಕ್ಷ 10 ವರ್ಷದ ಕಾಲ ಅಪೋಸಿಷನ್ ಪಾರ್ಟಿಯಲ್ಲಿ ಇನ್ನೂ ಜೀವಂತವಾಗಿದ್ದು ತಮ್ಮ ದೇಶದ ಜನರವರು ಬಡವ ಬಲಹೀನ ಜನರಿಗೋಸ್ಕರ ಒಂದು ಧ್ವನಿ ಎತ್ತಾ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಮಹಾತ್ಮ ಗಾಂಧೀಜಿ ಅವರಿಂದಲೇ ನಮ್ಮ ದೇಶಕ್ಕೆ ಒಂದು ಸುಧಾರಣೆ ಆಗ್ತಾ ಇದೆ. ಅಂತವರ ಒಂದು ಹೆಸರು ಈ ಬಿಜೆಪಿ ಪಕ್ಷವನ್ನು ಏನು ಮೂಲ ಗುಂಪು ಮಾಡ್ತಾ ಇದೆ, ಅದಕ್ಕೆ ನಾವು ಖಂಡಿಸ್ತಾ ಇವತ್ತು ಬಸವ ಕಲ್ಯಾಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಧ್ವನಿ ಆ ಕೇಂದ್ರ ಸರ್ಕಾರದವರು ತಲುಪಬೇಕೆಂದು ತಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು ಹಾಗೂ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗೆ ಧನ್ಯವಾದಗಳು ಹೇಳ್ತಾ ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್, ಜೈ ಬಾಪು.